ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ನೌಕರರ ಒಂದು ವೇತನಕ್ಕೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಮಾಹಿತಿ ಬರ್ತಾ ಇದೆ. ಸೊ ಆತ್ಮೀಯರೇ, 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳ ಒಂದು ನೌಕರರ ಸಂಘದ ಅಧ್ಯಕ್ಷರು ಜೊತೆಯಲ್ಲಿ ಒಟ್ಟಾರೆಯಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಒಟ್ಟಾರೆಯಾಗಿ ಈ ಒಂದು 7ನೇ ವೇತನ ಆಯೋಗವನ್ನು ಬರುವಂತಹ ಒಂದು ಚುನಾವಣೆ ಏನಿದೆ, ಈ ಒಂದು ಎಲೆಕ್ಷನ್ಸ್ ಏನಿದೆ, ಅದಕ್ಕಿಂತ ಮುಂಚೆನೇ ಅದು ಅನ್ವಯವಾಗಬೇಕು ಎಂಬ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ವಿವಿಧ ಇಲಾಖೆಗಳಿರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಪಶುವೈದ್ಯಕೀಯ ಇಲಾಖೆ ಇರ್ಬೋದು, ಶಿಕ್ಷಣಕ್ಕೆ ಇಲಾಖೆ ಇರ್ಬೋದು ಅಥವಾ ಕಂದಾಯ ಇಲಾಖೆ ಇರ್ಬೋದು, ವಿವಿಧ ಎಲ್ಲ ಇಲಾಖೆಗಳ ಒಂದು ಅಧ್ಯಕ್ಷರು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. ಅವರನ್ನು ಒಂದಿಷ್ಟು ಕನ್ವಿನ್ಸ್ ಕೂಡ ಮಾಡಿದ್ದಾರೆ. ಯಾಕಂದರೆ ಬರುವಂಥ ಚುನಾವಣೆಯಲ್ಲಿ ಚುನಾವಣೆ ನೀತಿ ಸಂಹಿತೆ ಡಿಕ್ಲರೇಷನ್ ಆದರೆ ಖಂಡಿತವಾಗಿಯೂ ಕೂಡ 7ನೇ ವೇತನ ಆಯೋಗದ ವರದಿ ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಕ್ಕೂ ಕೂಡ ಮನವರಿಕೆಯನ್ನು ಈಗಾಗಲೇ ಒಂದು ಸಂಘ ಮಾಡಿದೆ. ಜೊತೆಯಲ್ಲಿ ಇತ್ತೀಚಿನ ಒಂದು ಬೆಳವಣಿಗೆ ನೋಡ್ತಾ ಹೋದಾಗ ಇಲ್ಲಿ 7ನೇ ವೇತನ ಆಯೋಗಕ್ಕೆ ಒಂದು ಭೇಟಿಯನ್ನು ನೇರವಾಗಿ ಈ ಒಂದು ನೌಕರ ಸಂಘವು ಮಾಡಿದೆ. ಜೊತೆಯಲ್ಲಿ ಒಂದಿಷ್ಟು ಚರ್ಚೆ ಕೂಡ ಮಾಡಿದೆ. ಯಾಕೆಂದರೆ ಬರುವ ಚುನಾವಣೆಗಿಂತ ಮುಂಚೆನೇ ಈ ಒಂದು ವರದಿಯ ಇಂಪ್ಲಿಮೆಂಟೇಷನ್ ಆಗಬೇಕು. ಯಾಕೆ ಈ ಒಂದು ವರದಿ ಸಲ್ಲಿಸಲಿಕ್ಕೆ ವಿಳಂಬ ಆಗ್ತಾ ಇದೆ, ಏನೆಲ್ಲ ಮಾಹಿತಿಗಳು ಬೇಕು, ಯಾವೆಲ್ಲ ಒಂದು ಸಂಖ್ಯೆಗಳು ಬೇಕು, ಸ್ಟ್ಯಾಟಿಕ್ಸ್ ಬೇಕು ಈ ಒಂದು ವರದಿಯನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ. ಸೊ ಈ ರೀತಿ ಒಂದಿಷ್ಟು ಚರ್ಚೆನ ಕೂಡ ಆಯೋಗದ ಜೊತೆ ಕೂಡ ಮಾಡಿದೆ. ಸೊ ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದಾಗ ಈ ಒಂದು 7ನೇ ವೇತನ ಆಯೋಗದ ಒಂದು ಅನ್ವಯ ನಿಟ್ಟಿನಲ್ಲಿ ಸಂಘವು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಸರ್ಕಾರಕ್ಕೂ ಮನವೊಲಿಕೆ ಕಾರ್ಯ ಮಾಡ್ತಾ ಇದೆ, ಆಯೋಗದ ಒಂದು ಮನವೊಲಿಕೆ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ಯಾಕಂದರೆ ಕ್ಷಣಗಣನೆ ನಡೀತಾ ಇದೆ ಈ ಒಂದು ಚುನಾವಣೆಯ ಒಂದು ಘೋಷಣೆ ನಿಟ್ಟಿನಲ್ಲಿ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ನೌಕರರ ಸಂಘದ ಒಂದು ತುಮಲ ಏನಿದೆ, ಮನಸ್ಸಿನ ತುಮಲವನ್ನು ಗಮನಿಸಿ ಸರ್ಕಾರವು ಶೀಘ್ರದಲ್ಲಿಯೇ ಒಂದು ವರದಿಯನ್ನು ತರಿಸಿಕೊಂಡು ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ಕಾರ್ಯ ಮಾಡಬೇಕು. ಹಾಗೂ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ವಲಯದಲ್ಲಿ ಒಂದಿಷ್ಟು ಸಂತೋಷದ ಅಲೆಯನ್ನು ಸರ್ಕಾರ ಮೂಡಿಸಲಿ ಮುಂಬರುವ ದಿನಗಳಲ್ಲಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.